ಆರ್ಥಿಕ ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಂಡು ಟೀಕೆಗಳನ್ನು ಸಲಹೆ ಮುಖಾಂತರ ಅವರು ಸರ್ಕಾರಕ್ಕೆ ಕೊಟ್ಟರೆ ಒಳಿತು ಅಂತ ನಾನು ಹೇಳ್ತೇನೆ. ಓಕೆ. ಬರೀ ಒಂದು ಪಕ್ಷನ ಒಂದು ಸರ್ಕಾರನ ಯಾವುದೋ ಒಂದು ಉದ್ದೇಶದಿಂದ ಟೀಕೆ ಮಾಡೋದು ಸರಿಯಲ್ಲ. ಇತ್ತೀಚಿನ ದಿನಗಳಲ್ಲಿ ಒಟ್ಟಾರೆ ನಾನು ಹೇಳಿದೆ ಆ ಪಾರ್ಟಿ ಈ ಪಾರ್ಟಿ ಅಂತ ನಾನು ಮಾತಾಡಲ್ಲ. ಒಟ್ಟಾರೆ ಇತ್ತೀಚಿನ ಈ ದಿನಮಾನಗಳಲ್ಲಿ ಅಸೆಂಬ್ಲಿಯಲ್ಲಿ ಏನು ಚರ್ಚೆ ಆಗ್ತದೆ, ವಿಷಯ ಆಧಾರಿತ ಚರ್ಚೆಗಳಾಗಲ್ಲ. ಏನೋ ಮಾತಾಡ್ಬಿಡೋದು ಒಂದು ಸಾರಿ, ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ತಾ ಇಲ್ಲ. ಈಗ ಆರ್ಥಿಕ ವಿಚಾರದಲ್ಲಿ ಅಂದರೆ ಈ ಬಜೆಟ್ ವಿಚಾರದಲ್ಲಿ ಮಾತಾಡಬೇಕಂದ್ರೆ ಸಂಪೂರ್ಣವಾಗಿ ಸ್ಟಡಿ ಮಾಡಬೇಕು ಒಂದು ಬಜೆಟನ್ನು. ರಾಜ್ಯ ಸರ್ಕಾರ ಯಾವ ಥರ ಬಜೆಟ್ ಕೊಟ್ಟಿದೆ, ಅದರಲ್ಲಿರುವಂಥ ತಪ್ಪುಗಳೇನು, ಅದರಲ್ಲಿರುವಂಥ ಏನು ಸರಿ ಇದೆ, ಅವೆಲ್ಲವನ್ನೇ ತಿಳಿದು ಚರ್ಚೆ ಮಾಡಬೇಕು. ಇವತ್ತು ಹಂಗೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಗಂಭೀರವಾಗಿ ವಿಧಾನಸಭೆ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಆಳವಾಗಿ ಅಭ್ಯಾಸ ಮಾಡಬೇಕು.